ಕಾವ್ಯ ಅನ್ನೋ ಒಂದು ವ್ಯಕ್ತಿಗೋಸ್ಕರ ಗಿಲ್ಲಿ ಮನೆಯವರೆಲ್ಲರನ್ನೂ ಎದುರಾಕೊಳ್ತಾನೆ. ಮತ್ತು ಗೆಲ್ಲಿದ ಗ್ರಾಫ್ ಸ್ವಲ್ಪ ಇಳೀತು ನಿನ್ನೆ. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ವೆಲ್ಕಮ್ ಟು ಅನ್ಲಿಶ್ ಕನ್ನಡ. ಇದು ಕನ್ನಡ ಬಿಗ್ ಬಾಸ್ ಸೀಸನ್ 12 ರಿವ್ಯೂ. ನಿನ್ನೆ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಅಶ್ವಿನಿಗೆ ಗಿಲ್ಲಿಗೆ ಸ್ವಲ್ಪ ಟಗ್ ಆಫ್ ವಾರ್ ಆಗುತ್ತೆ. ಏನಂದರೆ ಇದರಲ್ಲಿ ಕಿಚನಲ್ಲಿ ಸಿಂಕಲ್ಲಿ ಇರೋ ಸಾಮಾನು ತೊಳಿರಿ ಅಂತ ಹೇಳ್ದೆ. ಸೊ ತಪ್ಪಿಲ್ಲ ಹೇಳಿದ್ದು, ಓಕೆನಾ. ಅವರು ಹೇಳಿದ್ರು ನಾನು ತೊಳಿತೀನಿ, ಇವತ್ತು ತೊಳೆದ್ಬಿಟ್ಟು ಫಿನಿಷ್ ಮಾಡಿ ಮುಗಿಸ್ತೀನಿ ಅಂತ. ಅದು ಅಶ್ವಿನಿ ಅವ್ರು ತಪ್ಪು ತಾನೆ. ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾಳೆ ಮಾಡ್ತೀನಿ, ಇವತ್ತಾಗಲ್ಲ, ತಲೆ ನೋವ್ತಾ ಇದೆ, ಮೈಕೈ ನೋವ್ತಾ ಇದೆ ಅಂತ ಹೇಳಿದ್ದಕ್ಕೆ, ಇಲ್ಲ ನೀವು ಹೇಳ್ದಲ್ಲ ಇವತ್ತು ಮಾಡಿಬಿಡಿ, ಇವತ್ತು ಫಿನಿಷ್ ಮಾಡಿಬಿಡಿ, ಏನು ಕಡಿಮೆನೇ ಇದೆ ಅಲ್ಲಿ ಸಿಂಕಲ್ಲಿ ಅಂತ ಹೇಳಿದ್ರು. ಸಿಂಕಲ್ಲಿ ಕಡಿಮೆ ಇದೆ ಜಾಸ್ತಿ ಅದು ಮ್ಯಾಟ್ರಲ್ಲ, ಇವ್ರು ಹೇಳಿದ್ರಲ್ವ ಮುಗಿಸ್ತೀನಿ ಅಂತ, ಮುಗಿಸ್ಬೇಕಿತ್ತು. ಇದಕ್ಕೆ ರಾಶಿಕಾ ಬೇರೆ ಸಪೋರ್ಟು. ರಾಶಿಕಾಯಿಂದಲೇ ಶುರು ಆಯ್ತಿತ್ತು, ನನಗೆ ಆಗಲ್ಲ ಇವತ್ತು ನನ್ನ ಕೈಯಲ್ಲಿ ಅಂತ. ಬಟ್ ಅವ್ರ ಕ್ಯಾಪ್ಟನ್ಸಿ ಇರುವಾಗ ಮಾತ್ರ ಎಲ್ಲರ ಹತ್ರ ಅದು ಮಾಡೋದು, ಎಲ್ಲ ಬೇರೆಯವ್ರ ಕ್ಯಾಪ್ಟನ್ಸಿ ಬಂದರೆ ಮಾತ್ರ ಏನಕ್ಕೆ ಈ ಥರ ನೋಡೋದು. ಗಿಲ್ಲಿನೂ ಅಷ್ಟು ಕೆಲಸ ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ಏನೋ ಹೇಳ್ತಾನೆ, ಏನೋ ಶುರು ಮಾಡೋಕ್ಕೆ ಬಂದರೆ ಈಗಲೇ ಆಗಲ್ಲ ಈಗಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದಾಗ ರೈಸ್ ಆಗಿಲ್ಲಿ ಮಾಡಲೇಬೇಕು, ಇವತ್ತು ಹೆಂಗೆ ನಿದ್ದೆ ಮಾಡ್ತೀನಿ ನೋಡ್ತೀನಿ, ನೀನು ಬಾ ಹೋಗು ಅಂತ ಅಶ್ವಿನಿನ ಮಾತಾಡೋರು. ಅಶ್ವಿನಿನ ಆ ರೀತಿ ಮಾತಾಡೋದು ಅಶ್ವಿನಿ ಅವರಿಗೆ ಆಗಲ್ಲವಂತೆ. ಅವ್ರ ಮಾತ್ರ ಬೇರೆ ಎಲ್ಲರನ್ನೂ ಮಾತಾಡ್ಬೋದು, ನೀನು ಬಾ ಹೋಗು ಅದು ಇದ್ದು ಅಂತ. ಬಟ್ ಬೇರೆಯವ್ರು ಮಾತಾಡೋರು ಮತ್ತು ಅವ್ರಿಗಾಗಲ್ಲ. ಎಲ್ಲರಿಗೂ ಗೊತ್ತು ಇವಾಗ ಅಶ್ವಿನಿ 2.0 ತುಂಬ ಪೊಲೈಟಾಗಿದ್ದಾರಲ್ವ, ಅದು ಜಸ್ಟ್ ನಮ್ಕಾವಸ್ಥೆ ಅಂತ ಗೊತ್ತು. ಓಕೆ, ನೆನ್ನೆ ಸ್ವಲ್ಪ ಹೊರಗೆ ಬಂತು. ಓಕೆ, 2.0 ಅಲ್ಲ 1.0 ಬಂತು. ಎಲ್ಲರೂ ಹೇಳ್ತಾ ಇದ್ದಾರೆ ಮಾಡಿಬಿಡಿ, ಮಾಡಿಬಿಡಿ. ಮಾಡೋದೇ ಇಲ್ಲ. ಏನು ಹೇಳಿದ್ರು, ಧ್ರುವಂತು ಹೇಳ್ದ, ಧನುಷ್ ಹೇಳ್ದ, ರಘು ಹೇಳಿದ್ರು, ಓಕೆ ಎಲ್ಲರೂ ಹೇಳಿದ್ರು. ಇವರು ಯಾರದು ರಕ್ಷಿತಾ, ಏನಪ್ಪ ಅವರು ಏನು ಮಾಡಿದ್ರು ಸಪೋರ್ಟ್ ಪಾಪ ಅಶ್ವಿನಿ ಅವರು ಅಂತ. ಮೊದಲು ಅವ್ರಿಗೆ ರಕ್ಷಿತಾ ಅವ್ರಿಗೆ ಅಶ್ವಿನಿ ಕಡೆಯಿಂದ ಏನಾಯಿತು ಅಂತ ಅದು ಮರ್ತೋದ್ರೇನೋ. ಈಗ ಅವರು ಫುಲ್ಲು ಜಾಮ್ ಹಾಕಿ ಫುಲ್ಲು ಬೆಣ್ಣೆ ಸವರ್ತಾ ಇದ್ದಾರೆ, ಅದರಿಂದ ಫುಲ್ಲು ಹಂಗೆ ಇದಾಗ್ಬಿಟ್ರು. ಯಾರು ರಕ್ಷಿತಾ ಅವರು. ಗಿಲ್ಲಿ ಸರಿಯಾಗುದ, ನೀನು ಸುಮ್ಮನೆ ಕುತ್ಕೋ, ನಾನು ನೋಡ್ಕೊಳ್ತೀನಿ ಎಲ್ಲ ಅಂತ ಹೇಳಿದ್ದು ಕರೆಕ್ಟ್. ಈವನ್ ರಘು ಹೇಳ್ತಾರೆ, ಇಷ್ಟು ಮಾತಾಡೋಕ್ಕೆ ಮಾಡ್ಬೋದಿತ್ತಲ್ಲ ಅಂದರೆ, ನಾನು ನೋಡ್ಕೊತೀನಿ ಬಿಡಿ ರಘು ಅಂತ ಹೇಳ್ಬಿಟ್ಟು ಹೋದರು. ಇವು ಬಿಡಲೇ ಇಲ್ಲ ಪಾರ್ಟಿ. ನೈಟೆಲ್ಲ ನಿದ್ದೆ ಮಾಡೋಕ್ಕೆ ಬಿಡ್ದಿರ ಇದು ತಗೊಂಡು ಹೊಡಿತಾ ಇದ್ದ, ತಟ್ಟೆ ತಗೊಂಡು ಹತ್ರ ಹೋಗಿ ಹೊಡಿಯೋದು. ಮೇಡಮ್ ಸಾರಿ ಕೇಳಿ ಅಂತ ಹೇಳ್ಬಿಟ್ಟು ಸರಿಯಾಗಿ ಹಿಂಸೆ ಕೊಟ್ಟ. ಈ ಗ್ಯಾಪಲ್ಲಿ ಕಿಚನ್ ತೋರಿಸಿದ್ರೆ ಧ್ರುವಂತ ಅಣ್ಣ ವಾಶ್ ಮಾಡ್ತಾಯಿದ್ದಾನೆ. ಬೇಕಾಗಿತ್ತ ಇದೆಲ್ಲ ಆ ಮನುಷ್ಯನಿಗೆ? ಹೇಳಿದ್ದು ಇವರಿಬ್ಬರಿಗೆ, ಆ ಮನುಷ್ಯ ಹೋಗ್ಬಿಟ್ಟು ವಾಶ್ ಮಾಡ್ತಾವ್ರ ಅಣ್ಣ. ಅವನೇ ದೊಡ್ಡ ಇದು ಕ್ಲೀನು ಅಂತ. ಈ ಆ ಪಾರ್ಟಿ ಕ್ಲೀನು ಅದೆಲ್ಲ ಓಕೆನಪ್ಪ, ಇಶ್ಯೂ ನಡೀತಾ ಇದೆಯಲ್ಲ, ಏನಕ್ಕೆ ಇದು ಬಿಡಬೇಕು ಮಾಡಲಿ ಅಂತ. ಅಲ್ಲಿಗೆ ಎಪಿಸೋಡ್ ಕಟ್ ಮಾಡಿದ್ರು. ನೆಕ್ಸ್ಟ್ ಡೇ ಎಪಿಸೋಡ್, ದಟ್ ಮೀನ್ಸ್ ಮಂಡೇ ಎಪಿಸೋಡ್ ತೋರಿಸಿದ್ರೆ ಅದರಲ್ಲಿ ಯಾವತ್ತೂ ಡ್ಯಾನ್ಸ್ ಆಡೋ ರಕ್ಷಿತಾ ನೆನ್ನೆ ಆಡಿಲ್ಲ. ಯಾಕಂದರೆ ಮಾಡು ಹೋಗ್ಬಿಟ್ರಲ್ಲ, ಅದಕ್ಕೆ ಆಡಿಲ್ಲ. ಯಾಕೋ ಇದು ಅತಿ ಇತ್ತು, ಅತಿನೇ ನನಗೆ ಅನ್ನಿಸ್ತಾ ಇದೆ, ನಿಮಗೆ ಅನ್ನಿಸ್ತಾ ಇದೆ ಗೊತ್ತಾಗ್ತಾಯಿಲ್ಲ. ಓಕೆ, ಆಡಿದ್ರು, ಎಲ್ಲ ಆಯಿತು. ಆಮೇಲೆ ಇವರು ಧನುಷು ಸ್ಪಂದನ ಡಿಸ್ಕಸ್ ಮಾಡ್ತಿದ್ದಾರೆ. ಅಲ್ಲ, ಮಾಳುಗೆ ಎಲ್ಲರೂ ನಾಮಿನೇಟ್ ಮಾಡಿದ್ರು, ಈಗ ಸ್ಪಂದನ ಬೇಡ ಮಾಡು ಬೇಕು ಅಂತ ಹೇಳ್ತಾರಲ್ಲ ಅಂತೇಳಿ ಅದೊಂಥರ ಪಾಯಿಂಟೇ. ಓಕೆ, ನೆಕ್ಸ್ಟ್ ಈಗ ಒಂದು ಇದು ಬರುತ್ತೆ, ಏನೋ ಟಾಪಿಕ್ ಬರುತ್ತೆ. ಏನು ಟಾಪಿಕ್ ಅಂತ ಹೇಳಿದ್ರೆ, ಇವರು ನಾಮಿನೇಷನ್ ಟಾಸ್ಕ್ ಫಸ್ಟು ಇದು ಬರುತ್ತೆ, ಲಕ್ಸುರಿ ಬಜೆಟ್ ಟಾಸ್ಕು. ಸಗದಾಗಿತ್ತು ಟಾಸ್ಕು. ಎಲ್ಲರ ಹತ್ರ ಒಂದೊಂದು ಹಲಗೆಯಲ್ಲಿ ಒಂದು ದೊಡ್ಡ ಬಾಲ್ ಹೋಗೋಷ್ಟು ತೂತುಗಳು, ಒಂದು 4-5 ತೂತುಗಳು, ಒಂದರಲ್ಲಿ ಮಾತ್ರ ಒಂದೇ ಒಂದು ತೂತು. ಅದನ್ನು ಆಡಿದ್ರು. ಫಸ್ಟ್ 2 ರೌಂಡಲ್ಲಿ ಚೆನ್ನಾಗಿ ಆಡಿಲ್ಲ, ಆಮೇಲೆ ಚೆನ್ನಾಗಿ ಹಿಡ್ಕೊಂಬಿಡ್ತು, ಅವ್ರಿಗೆ ಹಿಡ್ತಾ ಸಿಕ್ತು, ಆಡೋದು ಚೆನ್ನಾಗಿ. ಅಷ್ಟರಲ್ಲಿ ಟೈಮ್ ಆಯಿತು. 2 ಟ್ರೈ ಮಾತ್ರ ತೊಗೋಬೇಕು ಅಂತ ಬಂತು. ಆಮೇಲೆ ಇನ್ನೊಂದು ಚಾನ್ಸ್ ಕೊಟ್ಟರು, ಇನ್ನೊಂದು ಚಾನ್ಸ್ ಕೊಟ್ಟರೆ ಆಡ್ತೀವಿ ಅಂತ ಹೇಳಿದ್ದಕ್ಕೆ ಕೊಟ್ಟರು. ಅದರಲ್ಲಿ ಸಖತ್ತಾಗಿ ಆಡಿ ಎಲ್ಲ ಲಕ್ಸುರಿ ಬಜೆಟ್ ಎಲ್ಲ ತೊಗೊಂಬಿಟ್ರು. ಓಕೆನಾ.
ನೆಕ್ಸ್ಟ್ ಟಾಸ್ಕ್ ಬರ್ತಾ ಇದೆ. ಏನು ಟಾಸ್ಕ್ ಅಂದರೆ ಇಲ್ಲಿ ಕ್ಯಾಪ್ಟನ್ ಅವರು ಒಬ್ಬರು ಈ ನಾಮಿನೇಷನ್ ಪ್ರಾಸೆಸಲ್ಲಿ ಒಬ್ರದ್ದು ನಾಮಿನೇಷನ್ ಕಸ್ಕೋಬೇಕು ಅಂದರೆ ಅವರು ಬೇರೆ ಯಾರನ್ನ ನಾಮಿನೇಟ್ ಮಾಡೋಂಗಿಲ್ಲ ಅಂತ. ಸೊ ನನಗೆ ಗೊತ್ತಿತ್ತು ಪಕ್ಕ ಅಶ್ವಿನಿನೇ ಅಂತ. ಗಿಲ್ಲಿ ಬಂದು ಅಶ್ವಿನಿ ಅವ್ರದ್ದು ನಾಮಿನೇಷನ್ ಕಸ್ಕೊಳ್ತೀನಿ, ಏನಕ್ಕೆ ಅಂದರೆ ಅವರು ಪ್ರಾಪರಾಗಿ ಕೆಲಸ ಮಾಡ್ತಾಯಿಲ್ಲ, ಬೆಳಗ್ಗೆ ನೆನ್ನೆ ಅಷ್ಟು ಹೇಳಿನೂ ಏನೇನೋ ಹೇಳ್ತಾರೆ ಅದು ಅಂತ. ಸರಿಯಾದ ವಾಗ್ವಾದ ಆಯಿತು ಅವ್ರಿಗೂ ಇವ್ರಿಗೂ. ನೀನೇ ಅಂತ ನನಗೆ ಗೊತ್ತು, ಅದು ಇದು ಅಂತ. ಆದರೂ ಇವರು ನೀನು ಕ್ಯಾಪ್ಟನ್ನೇ ಆಗಿಲ್ವಲ್ಲ, ಅದು ಯಾಕೋ ನನಗೆ ಸ್ವಲ್ಪ ಅತಿ ಆಯಿತು ಅನಿಸ್ತಾ ಇತ್ತು. ಇಲ್ಲಿ ಕ್ಯಾಪ್ಟನ್ನೇ ಆಗಿಲ್ಲ, ನೋಡು ಅಲ್ಲಿದೆ ಇಲ್ಲಿದೆ, ಅದೆಲ್ಲ ನೀನು ಜಾಲಿಗೆ ಹೇಳೋದು ಓಕೆ. ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಅವರು ಆಡ್ತಾರೆ, ಆಗಿಲ್ಲ ಅಷ್ಟೇ. ನಾನು ಸಪೋರ್ಟ್ ಮಾಡ್ತಾಯಿಲ್ಲ ಅಶ್ವಿನಿ ಅವರಿಗೆ, ಬಟ್ ಮಾತು ಸ್ವಲ್ಪ ನೋಡ್ಕೊಂಡು ಮಾತಾಡಬೇಕಿತ್ತು. ಇದಾದಮೇಲೆ ವಾಕ್ವಾದೆಲ್ಲ ಆದಮೇಲೆ ಇನ್ನೊಂದು ಟಾಸ್ಕು, ಒಂದು ಫ್ಲ್ಯಾಗ್ ಇರುತ್ತೆ. ಫ್ಲ್ಯಾಗ್ ಹತ್ರ ಯಾರು ಫಸ್ಟ್ ಆ ಫ್ಲ್ಯಾಗ್ನ ತಗೊಳ್ತಾರೆ ಅವ್ರು ನಾಮಿನೇಟ್ ಮಾಡ್ಬೋದು, ಇಬ್ಬರನ್ನ ನಾಮಿನೇಟ್ ಮಾಡ್ಬೋದು. ಆ ಇಬ್ಬರಲ್ಲಿ ಇದು ಅವರು ಕೊಡೋ ಇದಕ್ಕೆ ರೀಸನ್ಗೆ ಅವರು ಪ್ರತ್ಯುತ್ತರ ಕೊಡಬೇಕು. ಅದು ಯಾರು ಕರೆಕ್ಟಾಗಿರುತ್ತೆ ಅಂತ ಗಿಲ್ಲಿ ಸಾಕು ಮಾಡಿ ಅವ್ರನ್ನ ನಾಮಿನೇಟ್ ಮಾಡಬೇಕು, ಯಾರು ಕರೆಕ್ಟಾಗಿ ಕೊಟ್ಟಿಲ್ಲ ಅಂತ. ಓಕೆನಾ, ಸರಿ ಅಂತ ಒಂದು ಫ್ಲ್ಯಾಗು ರೆಡ್ಡು. ಇದರಲ್ಲಿ ಅಂದರೆ ಮೇಲು ಫೀಮೇಲು ಸಪ್ರೇಟ್ ಮಾಡಿದರು. ಫಸ್ಟು ರಕ್ಷಿತಾ, ಕಾವ್ಯ ಮತ್ತು ಸ್ಪಂದನ ಓಡೋದು. ಅದರಲ್ಲಿ ರಕ್ಷಿತಾ ಓಡೋದ್ರು. ಅವ್ರು ಆಬ್ವಿಯಸ್ಸಾಗಿ ಯಾರನ್ನ ನಾಮಿನೇಟ್ ಮಾಡ್ತಾರೆ, ಕಾವ್ಯ ಮತ್ತು ಸ್ಪಂದನ ಇಬ್ಬರು ನಾಮಿನೇಟ್ ಮಾಡಿದ್ರು. ಅದೇ ಹಳೇ ರೀಸನ್ಗಳೇ ಕೊಟ್ಟರು. ಇವರು ಆ್ಯಕ್ಟಿವ್ ಇಲ್ಲ, ಮನೆಯಲ್ಲಿ ಎಲ್ಲೂ ಕಾಣಲ್ಲ, ಕೆಲಸ ಮಾಡಲ್ಲ, ವ್ಯಕ್ತಿತ್ವ ತೋರಿಸ್ತಾ ಇಲ್ಲ, ಅದು ಇದು ಅಂತ. ಅದಕ್ಕೆ ಕಾವ್ಯ ಅವರು ಯಾವುದು ಪ್ರಾಪರಾಗಿ ರೀಸನ್ ಹೇಳು, ಅದು ಹೇಳು ಇದು ಹೇಳು ಅಂತ. ಫೈನಲಿ ಇಲ್ಲಿಂದಾನೇ ಗಿಲ್ಲಿ ಸ್ವಲ್ಪ ಆಟ ಚೇಂಜ್ ಆಯಿತು. ಏನಂದರೆ ಇದರಲ್ಲಿ ಇವರು ರಕ್ಷಿತಾ ಅವ್ರ ಕ್ವಶನ್ಗೆ ಸ್ಪಂದನ ಕರೆಕ್ಟಾಗಿ ಉತ್ತರ ಕೊಟ್ಟಿಲ್ಲ ಅಂತ ಅವ್ರನ್ನ ನಾಮಿನೇಟ್ ಮಾಡಿದ್ರು. ಯಾಕಂದರೆ ಆ ಕಡೆ ಪಕ್ಕದಲ್ಲಿ ನಿಂತಿರೋದು ಕಾವ್ಯ, ಅವ್ರನ್ನ ನಾಮಿನೇಟ್ ಮಾಡಲ್ಲ. ನೆಕ್ಸ್ಟು ಧನುಷ್ ಧ್ರುವಂತು ಯಾರು ಇನ್ನೊಬ್ರು ಓಡಬೇಕು. ಅದರಲ್ಲಿ ಯಾರು ಫಸ್ಟ್ ಹೋಗ್ತಾರೋ ಅವರು ಅದೇ ಸೇಮ್ ಕತೆ. ಸೊ ಧನುಷು ಫ್ಲಾಗ್ ತೊಗೊಂಡ್ರು. ಯಾರನ್ನ ಕರೆದಂದರೆ ಅಶ್ವಿನಿ ಅವ್ರನ್ನ ಕರೆದ್ರು, ಮತ್ತು ಇನ್ಯಾರನ್ನ ಕರೆದ್ರು, ಧ್ರುವಂತ್ ಅವ್ರನ್ನ ಕರೆದ್ರು. ಇಬ್ಬರನ್ನ ನಿಲ್ಲಿಸ್ಬಿಟ್ಟು ಅಶ್ವಿನಿ ಅವರು ಏನೋ ಒಂದು ರೂಲು ಯಾರು ಗಿಲ್ಲಿಯವ್ರು ಹೇಳಿದ್ರು ಅದನ್ನು ಇವ್ರು ಫಾಲೋ ಮಾಡಿಲ್ಲ ಅಂತ ಒಂದು ಸಿಲಿ ರೀಸನ್ನೇ ಕೊಟ್ಟರು. ಧ್ರುವಂತ್ ಅವ್ರಿಗೆ ಅವರು ನಮಗೆ ಸೆಟ್ ಆಗಲ್ಲ, ತುಂಬ ಈ ಏನು ಸೀಕ್ರೆಟ್ ರೂಮಿಂದ ಬಂದ ಮೇಲೆ ಸ್ವಲ್ಪ ಓವರ್ ಹೈಪ್ ಆಗ್ತಾವ್ರೆ, ಜಗಳಗಳಾಗ್ತಾವ್ರೆ ಅಂತ ಹೇಳಿದರು. ಬಟ್ ಅದು ಆ್ಯಕ್ಚುಲಿ ಕರೆಕ್ಟೇ. ಬಟ್ ಅಶ್ವಿನಿ ಅವ್ರಿಗೆ ಹೊಡಿಬೇಕಲ್ವಾ, ಅದಕ್ಕೆ ಗಿಲ್ಲಿ ಧ್ರುವಂತ್ ಅವ್ರಿಗಿಂತ ಅಶ್ವಿನಿ ಅವ್ರಿಗೆ ಕೊಟ್ಟ ರೀಸನ್ನು ಇವರು ಸರಿಗಿತ್ತು. ಸೊ ಅಶ್ವಿನಿ ಅವ್ರು ನಾಮಿನೇಟ್ ಮಾಡ್ತಾರೆ, ಮಾಡಿದ್ರು. ಓಕೆ, ಇದಾಯ್ತಾ. ನೆಕ್ಸ್ಟ್ ಅಗೇನ್ ರಕ್ಷಿತಾ, ರಾಶಿಕಾ, ಕಾವ್ಯ. ಯಾಕಂದರೆ ಸ್ಪಂದನ ನಾಮಿನೇಟ್ ಆಗೋದ್ರು. ಅದರಲ್ಲಿ ಅಗೇನ್ ರಕ್ಷಿತಾ ತಗೊಂಡ್ರು. ಆಗ ರಾಶಿಕಾ ಮತ್ತು ಕಾವ್ಯ ನಿಲ್ಲಿಸ್ಬಿಟ್ಟು ರಾಶಿಕಾ ಅವರಿಗೆ ಇವರು ಬರೀ ಗೇಮ್ನ ಟಾಸ್ಕ್ ಬಿಟ್ಟು ಬೇರೆ ಎಲ್ಲಿ ಕಾಣ್ತಾ ಇಲ್ಲ ಅದು ಇದು ಅಂತ. ರಾಶಿಕಾ ಅವ್ರದ್ದು ಡ್ರಾಬ್ಯಾಕ್ ಏನು ಗೊತ್ತಾ, ಯಾರು ಏನು ರೀಸನ್ ಕೊಟ್ಟರು ನೀನು ಪ್ರಾಪರಾಗಿ ರೀಸನ್ ಕೊಡಲ್ಲ ಅಂತ ಎಲ್ಲರಿಗೂ ಇದೇ ಡೈಲಾಗ್ ಹೊಳ್ಕೊಂಬಂದ್ರು. ಇವ್ರು ಮಾತ್ರ ಪ್ರಾಪರ್ ರೀಸನ್ ಕೊಟ್ಟರು, ಅದಕ್ಕೆ ಸರಿಯಾಗಿ ಹೇಳೋದು ಇವರು. ಅವ್ರ ಕ್ಯಾಪ್ಟನ್ಸಿ ಇದ್ದಾಗ ಕನ್ಫ್ಯೂಸ್ ಆಗಿಬಿಟ್ಟು ಏನೋ ಬೆಡ್ರೂಮಲ್ಲಿರೋ ಪಿಲ್ಲೋ ಅಂದರೆ ಪಿಲ್ಲೋ ಅಂದ್ಬಿಟ್ರೆ ಸೋಫಾ ಪಿಲ್ಲೋದು ಅದು ಇದೆಲ್ಲ ಮಾಡಿದ್ರು ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಹೇಳಿದ್ರು. ಕಾವ್ಯ ಅವ್ರಿಗೆ ಅದೇ ಕತೆ, ವ್ಯಕ್ತಿತ್ವ ಅದು ಇದು ಅಂತ. ಸೊ ರಾಶಿಕಾ ಅವ್ರು ಕರೆಕ್ಟಾಗಿ ಡಿಬೇಟ್ ಮಾಡ್ತಾಯಿದ್ರು. ಆದ್ರೂ ಅಗೇನು ಕಾವ್ಯನ ಉಳಿಸ್ಬೇಕು ಅಂದ್ಬಿಟ್ಟು ಗಿಲ್ಲಿ ರಾಶಿಕಾ ಅವ್ರಿಗೆ ರಕ್ಷಿತಾ ಅವ್ರಿಗೆ ಕೊಟ್ಟ ರೀಸನ್ ಕರೆಕ್ಟ್ ಇತ್ತು ಅಂತ ರಾಶಿಕಾ ನಾಮಿನೇಟ್ ಮಾಡಿದ್ರು. ಓಕೆ, ಸೊ ನಾನೇನು ಹೇಳೋದಂದರೆ ಕಾವ್ಯಗೋಸ್ಕರ ಇಷ್ಟೆಲ್ಲ ಎಲ್ಲರನ್ನ ಇದು ಮಾಡಿಕೊಂಡು ಅಪೋಸ್ ಮಾಡಿಕೊಂಡು ಕಾವ್ಯ ಉಳಿಸ್ತಾನೆ ಬಂದಿದ್ದಾರಲ್ವ. ಕಾವ್ಯ ಮನೆಯವರು ಬಂದು ಹೇಳಿದ್ಮೇಲೆ ಕಾವ್ಯರು ಇದು ಗಿಲ್ಲಿಯರ ಹತ್ರ ಮಾತಾಡೋ ವರ್ಸನೇ ಚೇಂಜ್ ಆಯಿತು, ಸ್ವಲ್ಪ ಸಾಫ್ಟಾಗಿ ಮಾತಾಡೋದು. ಓಕೆ, ಇದೆಲ್ಲ ಅವ್ರಿಗೆ ಗೊತ್ತಿಲ್ಲ. ಅವರು ಗೇಮ್ಗೋಸ್ಕರ ಆಡ್ತಾ ಇರೋದೆ. ಈ ಮನುಷ್ಯ ಪ್ಯೂರಾಗಿ ಕಾವ್ಯಗೋಸ್ಕರ ಇದು ಮಾಡ್ತಾಯಿದ್ದಾನೆ. ಅದು ಎಲ್ಲೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಈ ಬಿಗ್ ಬಾಸ್ ಮುಗಿದ್ರೆ ಅವರೆಲ್ಲ ಇವರಲ್ಲ, ಪಕ್ಕ ನನಗೇನೋ ಅದೇ ಅನಿಸುತ್ತೆ. ಇವರು ಕಾವ್ಯ ಸ್ವಲ್ಪ ಸ್ಮಾರ್ಟಾಗಿ ಆಡ್ತಾಯಿದ್ದಾರೆ. ಮನೇಲಿ ಬಂದು ಬೇರೆ ಹೇಳಿದ್ರಲ್ಲ, ಅದೇ ಜಸ್ಟ್ ಗೇಮ್ಗೋಸ್ಕರ ಗಿಲ್ಲಿ ನಿಂತ್ಕೊಂಡಿದ್ದಾರೆ ಅಷ್ಟೇ. ನೋಡೋಣ ಹೋಗ್ತಾ ಏನಾಗುತ್ತೆ ಅಂತ. ಇನ್ನೂ ಟಾಸ್ಕು ಕಂಟಿನ್ಯೂ ಆಗ್ತಾಯಿದೆ. ಓಕೆ, ಇಷ್ಟಕ್ಕೆ ಇನ್ನೂ ರಘುವರು ಇನ್ನೂ ನಾಮಿನೇಟ್ ಆಗಿಲ್ಲ, ಮೋಸ್ಟ್ಲಿ ಆಗಲ್ಲ ಅನಿಸುತ್ತೆ. ನೋಡ್ಬೇಕು ಏನಾಗುತ್ತೆ ಅಂತ. ಇಷ್ಟಕ್ಕೆ ಇದು ಮುಗೀತು.
ನಿಮಗೆ ಈ ರಿವ್ಯೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಗೈಸ್. ಬಾಯ್ ಬಾಯ್ ಆಲ್.